ಹೆಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೆವಿಲ್ ಗೊಡಾರ್ಡ್ ಅವರ ವಿಜುವಲೈಸೇಷನ್ ಟೆಕ್ನಿಕ್ ಯೂಸ್ ಮಾಡಿ ಪ್ರಾಬ್ಲಮ್ಯಾಟಿಕ್ ರಿಲೇಶನ್ಶಿಪ್ನ ಹೀಲ್ ಮಾಡ್ಕೊಂಡಂಥ ಅಥವಾ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರುವಂಥ ಕಥೆಯನ್ನು ನೋಡೋಣ. ನಿಜಕ್ಕೂ ಕೂಡ ನಮ್ಮಲ್ಲಿ ನಮ್ಮ ವಿಜುವಲೈಸೇಷನಲ್ಲಿ ಅಷ್ಟೊಂದು ಪವರ್ ಇದೆಯಾ? ನಾವು ಏನನ್ನು ಕೂಡ ಮ್ಯಾನಿಫೆಸ್ಟ್ ಮಾಡಬಹುದಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ವಿಜುವಲೈಸೇಷನ್ ಪವರ್ನ ಹೆಚ್ಚಿಸಲಿಕ್ಕೆ ಒಂದು ಸೀಕ್ರೆಟ್ ಟಿಪ್ ಕೂಡ ಈ ವಿಡಿಯೋದಲ್ಲಿ ಇದೆ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನನ್ನ ಹೆಸರು ಸಂಜನಾ, ಐ ಎಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ನಿಮ್ಮಲ್ಲಿ ನೆವಿಲ್ ಗೊಡಾರ್ಡ್ ಯಾರು ಅಂತ ಗೊತ್ತಿಲ್ಲದೆ ಇದ್ದರೆ ಅಥವಾ ಅವರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟೇ ಇದೆ. ಖಂಡಿತ ಈ ವಿಡಿಯೋ ಆದಮೇಲೆ ಆ ಎಲ್ಲ ವೀಡಿಯೋಸ್ನ ನೋಡಿ. ತುಂಬ ಅದ್ಭುತವಾದ ಸ್ಟೋರಿ ಇದೆ, ನಿಮ್ಮನ್ನು ಖಂಡಿತ ಇನ್ಸ್ಪೈರ್ ಮಾಡುತ್ತೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ನ ಜಾಸ್ತಿ ಮಾಡುತ್ತೆ. ಸೊ ಇವತ್ತಿನ ಸ್ಟೋರಿಯ ಹೀರೋ ಅಥವಾ ಹೀರೋಯಿನ್ ವಯಸ್ಸಾದ ಒಬ್ಬರು ಲೇಡಿ. ಸೊ ಆ ಲೇಡಿ ಏನು ಮಾಡ್ತಾರೆ ಅಂತ ಅಂದರೆ, ತಮ್ಮ ಜೀವನದಲ್ಲಿ ಅತ್ಯಂತ ಪ್ರೀತಿ ಪಾತ್ರರಾದ 3 ವ್ಯಕ್ತಿಗಳಿಂದ 2 ವರ್ಷಗಳ ಕಾಲ ದೂರ ಇರಬೇಕಾಗಿ ಬರುತ್ತೆ. ಸೊ ಆ 3 ವ್ಯಕ್ತಿಗಳು ಯಾರು ಅಂತ ಅಂದರೆ ಅವರ ಮಗ, ಸೊಸೆ ಹಾಗೂ ಮೊಮ್ಮಗು. ಸೊ ಏನಾಗುತ್ತೆ, ಅವರೆಲ್ಲರೂ ಒಟ್ಟಿಗೆ ಇದ್ದಾಗ ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗುತ್ತೆ. ತುಂಬ ದೊಡ್ಡ ಜಗಳ ಆಗಿ ಅವರು ಮನೆ ಬಿಟ್ಟು ಹೋಗಬೇಕಾಗತ್ತೆ. ಸೊ ಮನೆಯನ್ನು ಬಿಟ್ಟು ತನ್ನ ಮಗ, ಸೊಸೆ ಹಾಗೆ ಮೊಮ್ಮಗುನ ಬಿಟ್ಟು ದೂರ ಅವರು ಒಬ್ಬರೇ ಉಳಿಬೇಕಾಗಿರುತ್ತೆ. ಬಟ್ ತುಂಬ ಪ್ರೀತಿ ಅವರಿಗಿದ್ದಂಥ ವ್ಯಕ್ತಿಗಳು ಅಂತ ಅಂದರೆ ಈ 3 ಜನ ಮಾತ್ರ. ಸೊ ಒಬ್ಬರೇ ಇರಬೇಕಾದ್ರೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅವರು ಸೊಸೆಗೆ ಬೈತಾ ಇರ್ತಾರೆ, ಅವರು ಯಾವಾಗಲೂ ಶಾಪ ಆಗ್ತಾ ಇರ್ತಾರೆ, ಎಷ್ಟು ಸೆಲ್ಫಿಶ್ ಹಾಗೆ ಹೀಗೆ ಅಂತ. ಮಗಂಗೂ ಬೈತಾ ಇರ್ತಾರೆ. ಆದರೆ ಅವರ ಮೊಮ್ಮಗು ಅಂತ ಅಂದರೆ ಆ ಲೇಡಿಗೆ ತುಂಬ ಇಷ್ಟ ಇರುತ್ತೆ. ಅವರು ಗಿಫ್ಟ್ಸ್ ಕಳಿಸ್ತಾ ಇರ್ತಾರೆ. ಸೊ ಆ ಮಗುಗೆ ಗಿಫ್ಟ್ ಕಳಿಸ್ತಾ ಇದ್ರೂ ಕೂಡ ಅವರು ರಿಸೀವ್ ಮಾಡ್ತಾ ಇರಲ್ಲ. ಸೊ ಯಾವುದೇ ರೀತಿಯ ರಿಪ್ಲೈ ಕೂಡ ಅವರಿಂದ ಬಂದಿರಲ್ಲ. ತುಂಬ ಬೇಜಾರಾಗ್ತಿರುತ್ತೆ, ಯಾವಾಗಲೂ ಕೊರಗ್ತಾ ಇರ್ತಾರೆ. ಸೊ ಈ ಒಂಟಿತನನ ಹೋಗ್ಲಾಡಿಸ್ಲಿಕ್ಕೆ ಅವ್ರು ಏನು ಮಾಡ್ತಾರೆ, ಅವರಿಗೆ ನೆವಿಲ್ ಗೊಡಾರ್ಡ್ ಅವರ ಬಗ್ಗೆ ಗೊತ್ತಾಗುತ್ತೆ. ನೆವಿಲ್ ಗೊಡಾರ್ಡ್ ಅವರ ಲೆಕ್ಚರ್ನ ಅಟೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆವಿಲ್ ಒಂದು ಲೆಕ್ಚರಲ್ಲಿ ಹೇಳ್ತಾರೆ, ಸೊ ಈ ಜೀವನ ಅನ್ನೋದು ಒಂದು ಆಟದ ಥರ ಅಂತ. ಸೊ ನಮ್ಮ ಮನಸ್ಸು ಅಥವಾ ನಮ್ಮ ಮೈಂಡ್ ಏನಿದೆ ಅದು ನಮ್ಮ ಆಟದ ಮೈದಾನದ ಥರ. ನಾವೆಲ್ಲರೂ ಏನು ಮಾಡ್ತೀವಿ, ಈ ಜೀವನದ ಆಟವನ್ನು ಗೆಲ್ಲಲಿಕ್ಕೆ ಜಾಸ್ತಿ ಹೊರಗಡೆ ಪ್ರಪಂಚದ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಟೈಮ್ ಇರಲಿ, ಎನರ್ಜಿ ಇರಲಿ, ಎಲ್ಲವನ್ನ, ಎಮೋಷನ್ಸ್ ಇರಲಿ, ನಾವು ಹೊರಗಡೆ ವಾತಾವರಣಕ್ಕೆ ಅಥವಾ ನಮ್ಮ ಲೈಫ್ನ ಸಿಚುವೇಶನ್, ಪೀಪಲ್ ಎಲ್ಲರನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತೀವಿ. ಅಂತ ಅಂದರೆ ನಮ್ಮ ಫೋಕಸ್ ಹೊರಗಡೆ ಇರುತ್ತೆ. ಆದರೆ ಜೀವನದ ಆಟವನ್ನು ಗೆಲ್ಲಲಿಕ್ಕೆ ಯಾವಾಗಲೂ ಕೂಡ ನಮ್ಮ ಫೋಕಸ್ ವಿದಿನ್ ಅಂತ ಅಂದರೆ ನಮ್ಮ ಒಳಗಡೆ ಇರಬೇಕು ಅಂತ ನೆವಿಲ್ ಹೇಳ್ತಿದ್ರು. ಪ್ರತಿಯೊಂದು ಆಟಕ್ಕೆ ತನ್ನದೇ ಆದ ರೂಲ್ಸ್ ಇರುತ್ತೆ. ಸೊ ಅದೇ ಥರ ಈ ಜೀವನದ ಆಟಕ್ಕೂ ಕೂಡ ರೂಲ್ಸ್ ಇರುತ್ತೆ. ಜೊತೆಗೆ ಪ್ರತಿಯೊಂದು ಆಟದ ಗುರಿ ಏನಾಗಿರುತ್ತೆ, ಆ ಆಟವನ್ನು ಗೆಲ್ಲೋದು. ಸೊ ನಮ್ಮ ಜೀವನದ ಆಟದ ಗುರಿ ಏನಾಗಿರುತ್ತೆ, ಖುಷಿಯಾಗಿರೋದು, ನೆಮ್ಮದಿಯಾಗಿರೋದು. ಸೊ ಅದನ್ನು ಪಡೀಲಿಕ್ಕೆ ನಾವೇನು ಮಾಡ್ತಾ ಇರ್ತೀವಿ, ನಮ್ಮದೇ ಆದಂತಹ ಕನಸನ್ನು ಕಟ್ಕೊಂಡಿರ್ತೀವಿ. ಅದನ್ನು ನನಸಾಗಬೇಕು, ಆ ಗುರಿ ಸೇರಬೇಕು, ನನಸಾಗಬೇಕು ಅನ್ನೋದ್ರ ಕಡೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆಗ ಸಡನ್ ಆಗಿ ಈ ಗೇಮ್ ಆಫ್ ಲೈಫ್ ಲೆಕ್ಚರ್ ಬಗ್ಗೆ ಆ ಲೇಡಿಗೆ ನೆನಪಾಗುತ್ತೆ. ಸೊ ಏನು ಮಾಡ್ತಾರೆ, ವಿಜುವಲೈಸೇಷನ್ ಪವರ್ ಬಗ್ಗೆ ಯಾವಾಗಲೂ ನೆವಿಲ್ ಗೊಡಾರ್ಡ್ ಹೇಳ್ತಾ ಇರ್ತಾರಲ್ಲ. ಸೊ ಸುಮಾರಷ್ಟು ಸಕ್ಸಸ್ ಸ್ಟೋರಿ ಅವರು ಕೇಳಿರ್ತಾರೆ. ನೆವಿಲ್ ಗೊಡಾರ್ಡ್ ಅವರ ಸ್ಟೂಡೆಂಟ್ಸ್ನ ಸಕ್ಸಸ್ ಸ್ಟೋರಿ ಕೇಳಿದಾಗ ತಾನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು, ಒಂದು ಆಟದ ರೀತಿ ತೊಗೊಂಡ್ರೆ ಆಯಿತು. ಸೊ ಅವರಿಗೆ ಇನ್ನೊಂದು ವಿಷಯ ರಿಯಲೈಸ್ ಆಗುತ್ತೆ, ಏನಂತ ಅಂದರೆ ಅವರ ಪ್ರಾಬ್ಲಮ್ಗೆ ಕಾರಣ ಅವರೇ ಅಂತ. ಸೊ ಯಾಕಂದರೆ ಡೈಲಿ ಅವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಅವರ ಮಗಂಗಾಗಲಿ ಸೊಸೆಗಾಗಲಿ ಬರೀ ನೆಗೆಟಿವಿಟಿಯನ್ನೇ ಸೆಂಡ್ ಮಾಡ್ತಾ ಇರ್ತಾರೆ. ಸೊ ಪ್ರತಿ ಸಲ ನೆಗೆಟಿವಿಟಿಯನ್ನೇ ಸೆಂಡ್ ಮಾಡ್ತಾ ಇದ್ದರೆ ಅವರಿಂದ ಪಾಸಿಟಿವ್ ಆದ ರೆಸ್ಪಾನ್ಸ್ ಹೇಗೆ ಬರ್ಲಿಕ್ಕೆ ಸಾಧ್ಯ ಅನ್ನೋದು ಈ ಲೇಡಿಗೆ ರಿಯಲೈಸ್ ಆಗುತ್ತೆ. ಸೊ ಏನು ಮಾಡ್ತಾರೆ, ಅವತ್ತಿಂದ ಅವರ ಇನ್ನರ್ ಟಾಕಿಂಗ್ ಏನಿರುತ್ತೆ ಮನಸ್ಸಿನಲ್ಲಿ, ಅವರು ಅವರ ಮಗಂಗೆ, ಅವರ ಮಗನ ಹೆಂಡತಿಗೆ ಆಲ್ವೇಸ್ ನೆಗೆಟಿವಿಟಿ ಸೆಂಡ್ ಮಾಡೋದು, ಬೈಯೋದು ಅವತ್ತೇ ಸ್ಟಾಪ್ ಮಾಡ್ತಾರೆ. ಸೊ ಅವರಿಗೆ ಗೊತ್ತಾಗುತ್ತೆ, ನನಗೆ ಒಳ್ಳೆಯ ರಿಸಲ್ಟ್ ಬೇಕು ಅಂತ ಅಂದರೆ ಅಥವಾ ಅವರಿಂದ ಪ್ರೀತಿ ಬೇಕು ಅಂತ ಅಂದರೆ ನಾನು ಅವರಿಗೆ ನೆಗೆಟಿವಿಟಿ ಸೆಂಡ್ ಮಾಡೋದನ್ನು ಇವತ್ತೇ ಸ್ಟಾಪ್ ಮಾಡಬೇಕು ಅಂತ.
ಸೊ ಈಗ ಏನು ಮಾಡ್ತಾರೆ ಅಂತ ಅಂದರೆ, ಸೊ ತನಗೆ ಏನು ಬೇಕು ಅನ್ನೋದ್ರ ಕ್ಲಾರಿಟಿ ಅವರಿಗೆ ಸಿಗುತ್ತೆ. ಸೊ ಮತ್ತೆ ಫ್ಯಾಮಿಲಿ ಜೊತೆ ರೀಯೂನಿಯನ್ ಆಗಬೇಕು, ಫ್ಯಾಮಿಲಿ ಜೊತೆ ಸೇರಬೇಕು ಅನ್ನೋ ಆಸೆ ಇರುತ್ತೆ ಅವರಿಗೆ. 2 ವರ್ಷದಿಂದ ಒಬ್ಬಂಟಿಯಾಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಜೀವನವನ್ನು ಕಳೆದು ಬೇಜಾರಾಗಿರುತ್ತೆ ಅವರಿಗೆ. ಸೊ ಏನು ಮಾಡ್ತಾರೆ, ಅವತ್ತಿನ ದಿನಾನೇ ಅವರು ವಿಜುವಲೈಸ್ ಮಾಡ್ತಾರೆ 2 ಲೆಟರ್ಸ್. ಸೊ ಅವರ ಸೊಸೆ ಹಾಗೆ ಅವರ ಮೊಮ್ಮಗುವಿಂದ 2 ಲೆಟರ್ ಬಂದಿರುತ್ತೆ. ಆ 2 ಲೆಟರ್ನ ಓದಿ ಅವರು ತುಂಬ ಖುಷಿಯಾಗಿದ್ದಾರೆ ಅನ್ನೋ ಇಷ್ಟೇ ಸೀನ್ನ ಅವರು ವಿಜುವಲೈಸ್ ಮಾಡ್ತಾರೆ. ಸೊ 8 ದಿನ ವಿಜುವಲೈಸ್ ಮಾಡ್ತಾ ಇರ್ತಾರೆ. ಆ 2 ಲೆಟರ್, ಒಂದು ಅವರ ಸೊಸೆಯಿಂದ, ಇನ್ನೊಂದು ಅವರ ಮೊಮ್ಮಗುವಿಂದ 2 ಲೆಟರ್ ಬಂದಿರುತ್ತೆ. ಆನ್ವೆಲೋಪ್ ತೆಗೆದು ಓದುವಂತಹದ್ದು, ಆ್ಯಂಡ್ ಅದು ಓದಿ ಅವ್ರಿಗೆ ತುಂಬ ಖುಷಿ ಆಗಿದೆ ಅನ್ನೋದನ್ನು ಅವರು ವಿಜುವಲೈಸ್ ಮಾಡ್ತಾರೆ. ಸೊ 9ನೇ ದಿನ ಏನಾಗುತ್ತೆ ಅಂತ ಅಂದರೆ, ನಿಜವಾಗ್ಲೂ ಅವರಿಗೆ 2 ಲೆಟರ್ ಬಂದಿರುತ್ತೆ. ಅವರು ವಿಜುವಲೈಸೇಷನ್ನಲ್ಲಿ ಅವರು ಪ್ರತಿ ರಾತ್ರಿ ಮಲಗೋಗಿಂತ ಮುಂಚೆ ಅವ್ರು ಏನು ಕಲ್ಪಿಸ್ಕೊಂಡಿದ್ರು 2 ಲೆಟರ್ಸ್, ಅದನ್ನು ತೆಗೆದು ಓದಬೇಕಾದ್ರೆ ಅವರಿಗೆ ಖುಷಿ ಆಗುತ್ತಲ್ಲ, ಸೇಮ್ 9ನೇ ದಿನ ಬೆಳಗ್ಗೆ ಅವರಿಗೆ 2 ಲೆಟರ್ ಬಂದಿರುತ್ತೆ. ಒಂದು ಅವರ ಮೊಮ್ಮಗುದು, ಇನ್ನೊಂದು ಅವರ ಸೊಸೆದು. ಸೊ ಅದರಲ್ಲಿ ಏನಿರುತ್ತೆ ಅಂತ ಅಂದರೆ, ಒಂದು ಫ್ಯಾಮಿಲಿ ಗ್ಯಾದರಿಂಗಿಗೆ ಮತ್ತೆ ಬನ್ನಿ ಅನ್ನೋ ಇನ್ವಿಟೇಷನ್ ಇರುತ್ತೆ. ಸೊ ಈ ಲೇಡಿ ಏನು ಮಾಡ್ತಾರೆ, ಖುಷಿಯಿಂದ ಹೋಗ್ತಾರೆ, ಆ್ಯಂಡ್ ಅವರೆಲ್ಲರೂ ಕೂಡ ಮತ್ತೆ ಒಂದಾಗಿ ಒಟ್ಟಿಗೆ ಇರುವಂತೆ ಆಗುತ್ತೆ. ಸೊ ಈಗ ಏನು ಅನಿಸ್ತು, ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬಂದಾಗ ಅದನ್ನು ಸಾಲ್ವ್ ಮಾಡೋದ್ರಲ್ಲೇ ಬ್ಯುಸಿಯಾಗಿರ್ತೀವಿ. ಆ್ಯಕ್ಚುಲಿ ನಮ್ಗೇನು ಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಸೊ ಯಾವಾಗಲೂ ಕೂಡ ಅಷ್ಟೇ, ಈ ಲೇಡಿಯ ಒಂದು ಸ್ಟೋರಿ ತಗೊಂಡಾಗ ಸೊ ಏನು ಮಾಡಿದರು, ಫಸ್ಟ್ ಅವರು ನೆಗೆಟಿವಿಟಿಯನ್ನು ಸೆಂಡ್ ಮಾಡೋದನ್ನು ಸ್ಟಾಪ್ ಮಾಡಿದರು. ಈಗ ಫಾರ್ ಎಕ್ಸಾಂಪಲ್, ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದೀರಾ, ಸಾಲ ರಿಟರ್ನ್ ಮಾಡ್ತಾ ಇಲ್ಲ, ನಿಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಜೊತೆನೇ ನಿಮಗೆ ಒಂದು ರೀತಿ ನೆಗೆಟಿವಿಟಿ ಇದೆ, ಒಂದು ರೀತಿ ಬೇಜಾರಿದೆ ಅಂತ ಅಂದರೆ, ಅನ್ಕಾನ್ಷಿಯಸ್ಲಿ ನೀವು ಅವರಿಗೆ ನೆಗೆಟಿವಿಟಿ ಸೆಂಡ್ ಮಾಡ್ತಾ ಇದ್ದಾಗ ಆ ವ್ಯಕ್ತಿಯಿಂದ ಪಾಸಿಟಿವ್ ರಿಸಲ್ಟ್ ಅಥವಾ ಪಾಸಿಟಿವ್ ರೆಸ್ಪಾನ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನು ಮಾಡಬೇಕು, ಫಸ್ಟ್ ಇವ್ರೇನು ಮಾಡಿದರು, ಈ ಲೇಡಿ ಏನು ಮಾಡಿದರು, ಇನ್ನರ್ ಟಾಕ್. ಸೊ ತನ್ನೊಟ್ಟಿಗೆ ತಾನು ಮಾತಾಡ್ತಿರ್ಬೇಕಾದ್ರೆ ಪ್ರತಿ ಸಲ ಬೈಯೋದು, ಆ ಇನ್ಸಿಡೆಂಟ್ನ ನೆನಪು ಮಾಡ್ಕೊಳ್ಳೋದು, ನೆಗೆಟಿವಿಟಿಯನ್ನು ಸೆಂಡ್ ಮಾಡೋದನ್ನು ಬಿಟ್ಟರು. ನನಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿದರು. ಸೊ ಅವ್ರಿಗೆ ಏನು ಬೇಕಾಗಿತ್ತು, ಅವರ ಮಗು, ಸೊಸೆ ಹಾಗೆ ಅವರ ಮೊಮ್ಮಗು ಜೊತೆ ಒಟ್ಟಾಗಿ ಇರುವಂಥದ್ದು. ಆ್ಯಂಡ್ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿದರು, ಲೈಕ್ ಅ ಗೇಮ್. ಹೌದಾ, ಒಂದು 2 ಲೆಟರ್ ಬರುತ್ತೆ ಅವರಿಗೆ, ಅದನ್ನು ಆ ಲೆಟರ್ನ ತೆಗೆದು ಓದ್ತಾ ಇದ್ದಾರೆ. ಸೊ ಹೇಗೆ ಅಂತ ಅಂದರೆ, ಆ ಎನ್ವೆಲೋಪ್ನ ಟಚ್ ಮಾಡೋದನ್ನು ಅವರು ಫೀಲ್ ಮಾಡ್ತಾರೆ. ಆಮೇಲೆ ಅದರಿಂದ ಲೆಟರ್ನ, ಪೇಪರ್ನ ಹಿಡಿದಾಗ ಏನು ಫೀಲ್ ಆಗುತ್ತೆ, ಸೇಮ್ ಆ ಲೆಟರ್ನ ಫೀಲ್ ಮಾಡ್ತಾರೆ, ಓದ್ತಾರೆ. ಆ್ಯಂಡ್ ಅವರು ಜಸ್ಟ್ ಆ ಹ್ಯಾಪಿನೆಸ್, ಆ ಖುಷಿ ಅವರ ಮುಖದಲ್ಲಿ ಕಾಣೋದು, ಅಷ್ಟೇ ಸೀನ್ನ, ಒಂದು ಶಾರ್ಟ್ ಸೀನ್ನ ಅವರು ವಿಜುವಲೈಸ್ ಮಾಡ್ತಾರೆ. ಬಟ್ ನೀವು ನೋಡೋದೇ ಆದರೆ ಈ ಸ್ಟೋರಿಯಲ್ಲಿ ಕ್ಲಾರಿಟಿ ಇತ್ತು ಅವರಿಗೆ. ಹೌದಾ, ಸೊ ಯಾರಿಂದ ಲೆಟರ್ ಬರಬೇಕು ಅಂತ ಇತ್ತು, ಯಾರ ಜೊತೆ ತುಂಬ ಸಂಬಂಧ ಹಾಳಾಗಿತ್ತು ಅವರಿಗೆ, ಅವರಿಂದ ಅಲ್ವಾ. ಸೊ ಕರೆಕ್ಟಾಗಿ ಅವರಿಂದ ಲೆಟರ್ ಬಂತು. ಆಮೇಲೆ ಏನಾಯಿತು ಅಂತಂದರೆ, ಆ ಸೀನಲ್ಲಿ ಬೇರೆ ಏನೂ ಅವರು ವಿಜುವಲೈಸ್ ಮಾಡಲಿಲ್ಲ. ಅವರು ಮನೆಗೆ ಹೋಗುವಂಥದ್ದು ತುಂಬ ದೊಡ್ಡದಾಗಿ ಏನೂ ವಿಜುವಲೈಸ್ ಮಾಡಲಿಲ್ಲ, ತುಂಬ ಚಿಕ್ಕದಾದಂತಹ ಒಂದು ಸೀನ್ನ ಅವರು ವಿಜುವಲೈಸ್ ಮಾಡಿದರು ವಿತ್ ಕ್ಲಾರಿಟಿ. ಸೊ ಪ್ರತಿ ಸಲ ವಿಜುವಲೈಸ್ ಮಾಡಬೇಕಾದ್ರೆ ಮೇಜರ್ ಆಗಿ ನಮಗೆ ಏನು ಚಾಲೆಂಜ್ ಆಗ್ತಾ ಇರುತ್ತೆ ಅಂತ ಅಂದರೆ, ಆ ಸೀನ್ ವಿಜುವಲೈಸ್ ಮಾಡಲಿಕ್ಕೆ ಆ ಸೀನ್ ನಮ್ಮ ನೆನಪಿಗೆ ಬರ್ತಾ ಇರಲ್ಲ. ಹೌದಾ, ಸೊ ನಿಮ್ಮ ವಿಜುವಲೈಸೇಷನ್ ಪವರ್ನ ಹೆಚ್ಚಿಸಲಿಕ್ಕೆ ಒಂದು ಸೀಕ್ರೆಟ್ ಟಿಪ್ ಏನು ಅಂತ ಅಂದರೆ, ಪ್ರತಿ ರಾತ್ರಿ ನೀವು ವಿಜುವಲೈಸ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ನಿಮ್ಮ ಕೈನ ಆಬ್ಸರ್ವ್ ಮಾಡ್ತಾ ಇರಿ. ಸೊ ರೈಟ್ ನಾವು ನಿಮ್ಮ ಕೈನ ನೀವು ಆಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಕೈನಲ್ಲಿರುವಂತಹ ರೇಖೆಗಳೇನು ಅದನ್ನು ವಿಜುವಲೈಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಅದನ್ನು ಟಚ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಕೈ ಹೇಗಿದೆ, ನಿಮ್ಮ ಬೆರಳುಗಳು ಹೇಗಿದೆ, ನಿಮ್ಮ ಉಗುರು ಹೇಗಿದೆ. ಸೊ ಪ್ರತಿಯೊಂದನ್ನು ಒಂದು 5 ನಿಮಿಷ ನೀವು ನಿಮ್ಮ ಕೈನ ನೋಡಿ, ನಿಮ್ಮ ಬೆರಳುಗಳನ್ನು ನೋಡಿ. ಸೊ ಜಸ್ಟ್ ನೀವು ಆಬ್ಸರ್ವ್ ಮಾಡಿ. ಆಬ್ಸರ್ವ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಒಂದು 5 ನಿಮಿಷ ಆದಮೇಲೆ ಜಸ್ಟ್ ಕಣ್ಣು ಮುಚ್ಕೊಳ್ಳಿ. ಆ್ಯಂಡ್ ಕಣ್ಣು ಮುಚ್ಕೊಂಡ ತಕ್ಷಣ ನಿಮ್ಮ ಕೈಗಳನ್ನು ವಿಜುವಲೈಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಅಫ್ಕೋರ್ಸ್ ಒಂದು 2-3 ದಿನ ತೊಗೊಳ್ಬಹುದು ಇದು. ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗದೇ ಇರ್ಬೋದು ಫಸ್ಟ್ ದಿನ, ಬಟ್ ಇಟ್ಸ್ ಓಕೆ. ಒಂದು 2 to 3 ಡೇಸ್, ಅಥವಾ ನೀವು ಯಾವಾಗೆಲ್ಲ ಒಂದು 21 ಡೇಸ್ ನೀವು ನಿಮ್ಮ ವಿಜುವಲೈಸೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಸೊ ನೀವೇನು ಮಾಡ್ಬೋದು, ಪ್ರತಿ ದಿವಸ ವಿಜುವಲೈಸ್ ಮಾಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ನಿಮ್ಮ ಕೈಗಳನ್ನು ನೋಡಿ ಕಣ್ಣು ಮುಚ್ಕೊಂಡು ಜಸ್ಟ್ ನಿಮ್ಮ ಕೈ ಬೆರಳು ಅಷ್ಟೇ ವಿಜುವಲೈಸ್ ಮಾಡಿ.
ಸೊ ಕಣ್ಣು ಮುಚ್ಚಿದ್ದೀರಾ ಆ್ಯಂಡ್ ವಿಜುವಲೈಸ್ ಮಾಡ್ತಾ ಇದ್ದೀರಾ. ಅದರಿಂದ ಏನಾಗುತ್ತೆ, ನಿಮ್ಮ ಬ್ರೈನ್ ಮಸಲ್ ಟ್ರೈನ್ ಆಗುತ್ತೆ. ಸೊ ಜಿಮ್ಗೆ ಯಾಕೆ ಹೋಗ್ತಾರೆ? ಸೊ ನಮ್ಮ ಮಸಲ್ನ ಟ್ರೈನ್ ಮಾಡಲಿಕ್ಕೆ ಅಲ್ವಾ? ಸೇಮ್ ವೇ ನಿಮ್ಮ ಬ್ರೈನ್ ಮಸಲ್ ಟ್ರೈನ್ ಆಗುತ್ತೆ ಆ್ಯಂಡ್ ವಿಜುವಲೈಸೇಷನ್ ಪವರ್ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದು ನೀವು ಮಾಡ್ಬೋದು ಏನಂತ ಅಂದರೆ, ಅಲಾಂಗ್ ವಿತ್ ಈಗ ನೀವು ಏನು ನಿಮ್ಮ ಕೈ ಬೆರಳನ್ನು ನೋಡುವಂಥ ಎಕ್ಸಸೈಸ್ ಏನು ಮಾಡ್ತೀರಾ, ಅದ್ರ ಜೊತೆಗೆ ಇನ್ನೊಂದು ಅಂತ ಅಂದರೆ, ನೀವು ವಿಜುವಲೈಸ್ ಮಾಡೋಕ್ಕಿಂತ ಮುಂಚೆ ಬರೀರಿ. ಸೊ ಬಿ ಕ್ಲಿಯರ್ ನಿಮ್ಗೆ ಏನು ಬೇಕು ಅಂತ. ಸೊ ನಿಮಗೆ ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಬರೀರಿ. ಆಮೇಲೆ ಒಂದು ಪೇಜ್ ತೊಗೊಂಡು ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಮಾಡಿ. ಲೈಕ್ ಆ ಥರ ಆದರೆ ಹೇಗಿರುತ್ತೆ, ಏನಾಗಬೇಕು, ಒಂದು ಕತೆ ರೀತಿ ಅಟ್ಲೀಸ್ಟ್ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಪೇಜ್ ಬರೀರಿ. ಸೊ ಆಗ ನಿಮಗೆ ಎಕ್ಸಾಕ್ಟ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಬರಿತಾ ಬರಿತಾ ಇರಬೇಕಾದ್ರೆ ಒಂದು ಯಾವುದೋ ಇಮೋಷನ್ ಅಥವಾ ಒಂದು ಯಾವುದೋ ಇನ್ಸಿಡೆಂಟ್ ನಿಮಗೆ ವಾವ್ ಅನಿಸುತ್ತೆ. ಸೊ ಆ ವಾವ್ ಫೀಲಿಂಗ್ ಬಂದಂತಹ ಇನ್ಸಿಡೆಂಟ್ನೇ ವಿಜುವಲೈಸ್ ಮಾಡ್ತಾ ಇರಿ ಅಷ್ಟೇ. ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಇರ್ಬೋದು. ಈಗ ಯಾರು ನೀವು ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಜಾಬ್ ಲೆಟರ್ ಬರುವಂಥದ್ದನ್ನು ನೀವು ವಿಜುವಲೈಸ್ ಮಾಡ್ಬೋದು, ಅಥವಾ ನೀವು ಆಫೀಸ್ ಕೇಬಿನಲ್ಲಿ ಇರುವಂಥದ್ದು ವಿಜುವಲೈಸ್ ಮಾಡ್ಬೋದು, ಲ್ಯಾಪ್ಟಾಪ್ ಮುಂದೆ ಕೂತಿರುವಂಥದ್ದು. ಸೊ ಹೀಗೆ ವಿಜುವಲೈಸೇಷನ್ ಬಗ್ಗೆಯೂ ಕೂಡ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ಖಂಡಿತ ನೋಡಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.